ಬೇಕು ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು. ಸರ್ಕಾರ ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು ಬೇಕು. ಬಡವರಿಗೆ ಅನ್ಯಾಯ ಮಾಡುತ್ತಿರುವ ಬಿಡಿ ಅಧಿಕಾರಿಗಳಿಗೆ ಧಿಕ್ಕಾರ, ಬಡವರಿಗೆ ಅನ್ಯಾಯ ಮಾಡುತ್ತಿರುವ ಬಿಡಿ ಅಧಿಕಾರಿಗಳಿಗೆ ಧಿಕ್ಕಾರ, ಅವರ ಅಟ್ಟಾಸಕ್ಕೆ ಧಿಕ್ಕಾರ, ಅವರ ಅಹಂಕಾರಕ್ಕೆ. ಈ ಕೆಲಸ ಮುಂದಾಜಾಗ ಮಾಡಿದ್ರೆ ಒಳ್ಳೇದು. ಬಾಯಿ ಬಾ, ಒಬ್ಬ ಮಾತ್ರ ಬಾ, ತಿರ್ಗಾ ಮನೆ ಪತ್ರ ಏನಾದ್ರೂ ಇಟ್ಕೋಣ. ನಿಮ್ದೆಲ್ಲೇ ಮಾಡ್ತಾ ಇದ್ದು ಮನೆ ಕೊಡೋದು ಮನೆ ಪತ್ರ ಗುಂಡೈತಲ್ಲ ಗುಂಡೋದು ಸರ್, ಇವತ್ತಿನ ದಿನ ಫ್ರೀಡಂ ಪಾರ್ಕ್ ಅಲ್ಲಿ 23ನೇ ತಾರೀಕಿಂದ ಕಂಟಿನ್ಯೂಸ್ ಆಗಿ ಅನಿರ್ದಿಷ್ಟ ಅವಧಿ ಹಗಲು ಇರಳು ಪ್ರತಿಭಟನೆಗೆ ನಾವು ಅನುಮತಿಗೆ ಹಾಕಿದ್ವಿ. ಆದ್ರೆ ಅಧಿಕಾರಿಗಳು ಒಂದೇ ದಿನದಲ್ಲಿ ನಿಮ್ಮೆಲ್ಲಾ ಬೇಡಿಕೆಗಳನ್ನ ಈಡೇರಿಕೆ ಮಾಡ್ತೀವಿ ಅಂತ ಬಿಟ್ಟು ಹೇಳಿದ್ರು. ಇದು ನಾವು ಸುಮಾರು ಸಾವಿರಾರು ಜನ ಸಾವಿರಾರು ಜನ ಸೇರಿಸಿ ಒಂದು ಹೋರಾಟ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ. ಏನ್ ವಿಚಾರ ಅಂದ್ರೆ ಜಿಲ್ಲಾಡಳಿತ ವೈಫಲ್ಯ, ಜಿಲ್ಲಾಡಳಿತ ಬಡವರ ಕೆಲಸ ಮಾಡ್ಕೊಡ್ತಾ ಇಲ್ಲ. ಮುನೇಕೊಳಲ ಸರ್ವೆ ನಂಬರ್ 116ಕ್ಕೆ ಸಂಬಂಧಪಟ್ಟಂಗೆ ಸುಮಾರು 10 ಎಕರೆ 16 ಗುಂಟೆ ಜಮೀನು ದಲಿತರದಾಗಿದ್ದು, ನೈಜ ವರದಿ ಪ್ರಕಾರ ಆ ಜಮೀನನ್ನ ಖಾತೆ ಬದಲಾವಣೆ ಮಾಡಿ ದಲಿತರ ಹೆಸರು ಖಾತೆ ಕೂರಿಸ್ಬೇಕು ಅಂತ ಹೇಳ್ಬಿಟ್ಟು, ಮತ್ತೆ ನಮ್ಮ ಕೊಡಿಗೇಹಳ್ಳಿ ಗ್ರಾಮದ ಬಿಡಿಎ ಸುಮಾರು 15,000ಕ್ಕೂ ಹೆಚ್ಚು ಮನೆಗಳನ್ನ ಡೆಮಾಲೇಷನ್ ಮಾಡೋದಕ್ಕೆ ಬಿಡಿ ಅಧಿಕಾರಿಗಳು ಪ್ಲಾನ್ ಮಾಡಿರೋದಕ್ಕೆ ಸಂಬಂಧಪಟ್ಟ ಕೆಳಕಟ್ರಪ್ಪ ರೈಟ್ ಹೆಚ್ಚು 1,000ಕ್ಕೂ ಹೆಚ್ಚು ಮನೆಗಳನ್ನ ಬಿಡಿ ಅಧಿಕಾರಿಗಳು ಡೆಮಾಲೇಷನ್ ಮಾಡೋದನ್ನ ಖಂಡಿಸಿ ಯಾವುದೇ ಕಾರಣಕ್ಕೂ ಒಂದೇ ಒಂದು ಮನೆ ಕೆಡೋದಕ್ಕೆ ಬಿಡಲ್ಲ. ನಮ್ಮ ಸಂಘಟನೆ ವತಿಯಿಂದ ನಾವು ಅವ್ರ ಪರವಾಗಿ ನಿಂತ್ಕೊಂಡು ನಿರಂತರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಈ ಒಂದು ಹೋರಾಟ. ಅದ್ರ ಜೊತೆಗೆ ಬೈಪ್ನಹಳ್ಳಿ ಗ್ರಾಮದಲ್ಲಿ 4 ಎಕರೆ ಜಮೀನನ್ನ ಬಡವರು ನಿವೇಶನಗಳು ನಿವೇಶನಗಳು ಅಂತ ಹೇಳ್ಬಿಟ್ಟು ಮೀಸಲಿಟ್ಟಿರೋಂತ ಜಮೀನ ಕೆಲವು ಭೂಗಳರು ಬಲವಂತವಾಗಿ ಒತ್ತುವರಿ ಮಾಡ್ಕೊಂಡಿರೋದನ್ನ ಖಂಡಿಸಿ, ಮತ್ತೆ ಇಂತ ಹಲವಾರು ಸಮಸ್ಯೆಗಳನ್ನ ಈಡೇರಿಸಬೇಕು. ಮತ್ತೆ ನಮ್ಮ ಗುಂಜೂರು ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಸರ್ವೆ ನಂಬರ್ 220/7 ಅಲ್ಲಿನೂ ಬಡವರ ಜಮೀನ್ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಕಬಳಿಸಿರೋದನ್ನ ಖಂಡಿಸಿ ಇವತ್ತಿನ ದಿನ ಇಂತ ಹಲವಾರು ಸಮಸ್ಯೆಗಳನ್ನ ಈಡೇರಿಸಲು ಒತ್ತಾಯಿಸಿ ನಮ್ಮ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಹೋರಾಟ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಮಾಡ್ತಾ ಇದೀವಿ ಸರ್. ಮುಂಚೆ ಈ ವಿಚಾರವಾಗಿ ಮನವಿ ಏನಾದ್ರು ಕೊಟ್ಟಿದ್ದೀವಿ, ಹೋರಾಟಗಳು ನಡೆದಿದೆ ಸರ್. ಈ ಸರಿ ಮಾಡಿಲ್ಲ ಅಂದ್ರೆ ಅಧಿಕಾರಿಗಳ ಮನೆ ಮುಂದೆ ಕುತ್ಕೊಂಡು ಹೋರಾಟ ಮಾಡ್ತೀವಿ. ಬಿಡಿಎ ಅಧಿಕಾರಿಗಳು ಬರ್ತಾರೆ, ಎಸಿ ಅವರು ಬರ್ತಾರೆ, ಡಿಸಿ ಅವರು ಬರ್ತಾರೆ ಸರ್. ಥ್ಯಾಂಕ್ ಯು. ಅಂಬೇಡ್ಕರ್